ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಭಿನ್ನಮತ. ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಅಂಗಳಕ್ಕೆ ವರದಿ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಪರ್ವ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಬಂಡಾಯದ ಸ್ಟೋರಿ ಇದು. ಡಿ.ಕೆ. ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರು ಮಾತಾಡಿಲ್ಲ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ಕಾಂಗ್ರೆಸ್ನಲ್ಲಿ ಈಗ ಮುಸ್ಲಿಂ ಬಂಡಾಯ ಶುರುವಾಗಿದೆ. ಒಂದು ರೀತಿ ರಾಜೀನಾಮೆ ಪರ್ವ ಶುರುವಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಬೈ ಎಲೆಕ್ಷನ್ ಚುನಾವಣೆಗೆ ಎಲ್ಲರೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡ್ರು. ಎಲೆಕ್ಷನ್ ಆಗೋಯ್ತು. ಬಟ್ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯ ಕೆಸರಿನ ಚಾಟ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅವರು ಕಸರತ್ತು ಮಾಡ್ತಾ ಬಂದ್ರು. ಬಟ್ ಅದು ಆಗ್ಲಿಲ್ಲ. ಸಮರ್ಥಿಗೆ ಟಿಕೆಟ್ ಸಿಕ್ತು. ಅದಾದ್ಮೇಲೆ ಪ್ರಚಾರಕ್ಕೆ ಅವರು ಬಂದಿರಲಿಲ್ಲ. ಸೊ ಕೊನೆಯ ದಿನಗಳು ಇನ್ನೇನು 4-5 ದಿನ ಬಾಕಿ ಇದೆ ಅಂತ ಅನ್ನುವಷ್ಟರಲ್ಲಿ ಜಮೀರ್ ಅವರು ಬರ್ತಾರೆ, ಅಖಾಡದಲ್ಲಿ ಪ್ರಚಾರ ಮಾಡ್ತಾರೆ. ಬಟ್ ಅಲ್ಲಿನ ಸ್ಥಳೀಯ ನಾಯಕರು ಹೇಳುವಂತಹ ಪ್ರಕಾರ, ಕಾಂಗ್ರೆಸ್ನ ನಾಯಕರು ಹೇಳುವಂತಹ ಪ್ರಕಾರ ಈ ಜಮೀರ್ ಅವರ ಪ್ರಚಾರ ಏನಿದೆ ಸಮರ್ಥ ಪರವಾಗಿರ್ಲಿಲ್ಲ. ಬದಲಾಗಿ SDPI ಕಾರ್ಯಕರ್ತರು ಏನು ಅಖಾಡದಲ್ಲಿ ಇದ್ರು ನೋಡಿ, ಚುನಾವಣೆಗೆ ನಿಂತ್ಕೊಂಡಿದ್ರು ನೋಡಿ, ಅವರ ಪರವಾಗಿ ಇವರು ಸಪೋರ್ಟ್ ಅನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಇದು ಒಂದ್ ರೀತಿ ಪಕ್ಷೇತರರಿಗೆ ವೋಟ್ ಹೋಗುವಂತ ಕೆಲಸವನ್ನ ಜಮೀರ್ ಅವರು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಕೂಡ ಶುರುವಾಗಿದೆ. ಹಾಗಾದ್ರೆ ಜಮೀರ್ ವಿರುದ್ಧ ಸಾರಿರುವಂತಹ ಯುದ್ಧ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆಯುತ್ತಾ ಹಾಗಾದ್ರೆ ಜಮೀರ್ ಟೀಮ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಕೆಲವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಅನ್ನ ಶುರು ಮಾಡಿದ್ದಾರೆ. ಜಮೀರ್ ಟೀಮ್ ವಿರುದ್ಧ ಮುಸ್ಲಿಂ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಿಜ್ವಾನ್ ಅರ್ಷದ್, ಯಾಸೀರ್ ಪಠಾಣ್, ಸಲೀಂ ಅಹಮದ್ ಸಿಟ್ಟನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ಅವರ ಗಮನಕ್ಕೂ ತರುವಂತಹ ಕೆಲಸವನ್ನ ಈ 3 ಮುಸ್ಲಿಂ ನಾಯಕರು ಮಾಡಿರೋದು. ಹಿರಿಯ ಸಚಿವರು ಮತ್ತು ಶಾಸಕರ ವಿರುದ್ಧವೇ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ. ನಮ್ಮದೇ ಪಕ್ಷದ ಕೆಲ ಹಿರಿಯ ಮುಖಂಡರಿಂದ ಷಡ್ಯಂತರ ನಡೆದಿದೆ. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರು, ಬಟ್ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಯಾರೂ ಕೂಡ ಸಮರ್ಥ ಪರವಾಗಿ ನಿಂತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧವೇ ಇಲ್ಲಿ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥದ್ದು ಈಗ ದೊಡ್ಡ ಆರೋಪ ಜಮೀರ್ ಮೇಲೆ ಕೇಳಿ ಬರ್ತಾ ಇರೋದು. ಕ್ಷೇತ್ರದಲ್ಲಿ ಅಬ್ದುಲ್ ಜಬ್ಬಾರ್, ನಾಜೀರ್ ಅಹಮದ್ ಸುಳಿವೇ ಇರಲಿಲ್ಲ. ಜಬ್ಬಾರ್ ಅವರು ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಮಾಡಿದವರು ಇವರೇ. ಸೊ ಹಾಗಾಗಿ ಇಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಜಮೀರ್ ನಡೆಯಿಂದ SDPI ಅಭ್ಯರ್ಥಿಗೆ ಸಹಾಯವಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಶಾಸಕ ರಿಜ್ವಾನ್ ಅರ್ಷದ್, MLC ಸಲೀಂ ಅಹಮದ್ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಸುರ್ಜೇವಾಲರಿಂದ ಫೈನಲ್ ರಿಪೋರ್ಟ್ ಕೂಡ ರೆಡಿ ಆಗಿದೆ. ಹಾಗಾದ್ರೆ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ಪಾರ್ಟಿಯಲ್ಲಿ ಆಂಕಲನ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಪಾರ್ಟಿಗೆ ಬಿಟ್ಟಿದ್ದು ನಾನಂತೂ ಏನು ಹೇಳಕ್ ಹೋಗೋದಿಲ್ಲ. ಪಾರ್ಟಿಗೆ ಗೊತ್ತಿದೆ ಯಾರು ಏನು ಕೆಲಸ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಏನಾಯಿತು, ಅದೆಲ್ಲ ಪಕ್ಷದಲ್ಲಿ ಮಾಹಿತಿ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಸೊ ಅವ್ರಿಗೆ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. AIC ಜನರಲ್ ಸೆಕ್ರೆಟರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ KPC ಅಧ್ಯಕ್ಷರಿದ್ದಾರೆ. ಅವ್ರಿಗೆಲ್ಲ ಮಾಹಿತಿ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಇನ್ನು ಮುಸ್ಲಿಂ ಬಂಡಾಯ ಯಾವ ರೀತಿ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಲೀಂ ರಿಜ್ವಾನ್ ವಿರುದ್ಧ ಸಿಡಿದಿದ್ದಾರೆ ದಾವಣಗೆರೆ ಮುಸ್ಲಿಂ ಸಮುದಾಯ. ಸೊ ಇಲ್ಲಿ ಕೂಡ ಅಲ್ಪಸಂಖ್ಯಾತರ ಡಿಮ್ಯಾಂಡ್ ಇತ್ತು, ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹರ್ಷದ್, ಸಲೀಂ ಯಾರದು ಕುಮ್ಮಕ್ನಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅವರಿಗೆ ಮೂವರನ್ನ ತುಳಿದು ಅವ್ರ ಮೇಲೆ ಬರಬೇಕು ಎಂಬ ಉದ್ದೇಶ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ನನಗೆ ಟಿಕೆಟ್ ಕೇಳಿ ಅಂತ ಹೇಳಿದವರೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಜಬ್ಬಾರ್ ಅವರು. ಅವನ್ ಯಾರು ಅಂತ ಮಲ್ಲಿಕಾರ್ಜುನ್ ಬೈದ್ರೆ ಜಮೀರ್ ಹೇಗೆ ಪ್ರಚಾರಕ್ಕೆ ಬರೋದು ಹೇಗೆ ಅನ್ನುವಂಥದ್ದು ಕೂಡ ಇಲ್ಲೊಂದು ಟಾಕ್ ವಾರ್ಗೆ ಕಾರಣ ಆಗಿದೆ. ಸಸ್ಪೆಂಡ್ ಮಾಡುವ ಮುನ್ನವೇ ರಾಜೀನಾಮೆ ನೀಡಿದ್ದಾರೆ ಅಬ್ದುಲ್ ಜಬ್ಬಾರ್. ಯಾಕಂದ್ರೆ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರು ಮಾತಾಡಿಲ್ಲ. ಡಿ.ಕೆ. ಶಿವಕುಮಾರು ಕೊನೆಯದಲ್ಲಿ ನನಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಪ್ಪ, ನೀನು ಯಾಕೆ ಗಡ್ಡೆ ಬರ್ದಲ್ಲ ಹಂಗಂತ ಅಂದರು. ನಾನು ಇಲ್ಲ ಸರ್, ಆರೋಗ್ಯ ಸರಿ ಇಲ್ಲದಕ್ಕೆ ನಾನು ಬಂದಿಲ್ಲ. ನಾನು ನನ್ನ ಕಡೆಯಿಂದ ಎಷ್ಟಾಗ್ತದೆ ಎಲ್ಲೆಲ್ಲ ಆಗ್ತದೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅದ್ರ ಜೊತೆಗೆ ಈಗ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದರೆ, ದಾವಣಗೆರೆ ಸೌತಿನ ಟಿಕೆಟ್ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ. ಟಿಕೆಟ್ ಕೇಳಿದ್ದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ.
ನಮಗೆ ಫಸ್ಟ್ ಆಫ್ ಆಲ್ ನನಗೆ ಟಿಕೆಟ್ ಕೇಳ್ರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ದು ಮತ್ತು ಸಲೀಂ ಅಹಮದ್ ಅವರು ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಮತ್ತು ಆಮೇಲೆ ಮಾತಾಡಿದ್ವಿ ನಾವು. ನನಗೆ ಅನ್ನಿಸ್ತಾ ಇರೋದು ಈಗ ಅರ್ಜೆಂಟಾಗಿ 2-3 ಜನಕ್ಕೆ ನಮಗೆ ಡೌನ್ ಮಾಡಬೇಕು, ಇವ್ರ ಮೇಲೆ ಬರಬೇಕು, ಅವರು ಮಿನಿಸ್ಟ್ರ್ ತೆಗಿಬೇಕು, ಮಿನಿಸ್ಟ್ರ್ ಆಗಬೇಕು ಅನ್ನೋದು ಭಾಳ ಹಪಾಪಿ ಕಾಣ್ತಾ ಇದೆ. ಅದರಲ್ಲಿನೂ ಕಾಂಪಿಟೇಷನ್ ಯಾರ್ಯಾರಿಗೆ ಸಲೀಂ ಅಹಮದ್ದು, ನಿಮ್ಮ ರಿಜ್ವಾನ್ ಅರ್ಷದ್ ಇವರೆಲ್ಲ ಭಾಳ ಅರ್ಜೆಂಟಾಗಿ ಮಿನಿಸ್ಟ್ರಿಗಳಾಗ್ದಂಗೆ ಕಾಣ್ತೈತಿ. ಅದಕ್ಕೆ ನಮಗೇನು ಅವ್ರು ಆದ್ರೂ ನಮಗೇನು ಅಭ್ಯಂತರ ಇಲ್ಲ. ಆದರೆ ಯಾರ್ದಾರ ಕಾಲು ಎಳೆಯೋದು ಐತಲ್ಲ, ಇದು ಒಳ್ಳೆ ಬುದ್ಧಿ ಅಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಆಗಿರೋ ಫಾದರು ಮಿನಿಸ್ಟರ್, ನಮ್ಮ ಜಿಲ್ಲಾ ಮಂತ್ರಿಯವರು 1-2 ಸರ್ತಿ ಸ್ಟೇಟ್ಮೆಂಟು ಜಮೀರ್ ಅಹಮದ್ ಸಾಹೇಬ್ರು ವಿರೋಧ ಕೊಟ್ಟಿದ್ದಕ್ಕೆ ಅವ್ರಿಗೂ ಯಾರೇ ಆದ್ರೂ ಸಹಿತ ಬೇಜಾರಾಗಿ ಅವ್ರು ಬರಲಿಲ್ಲ ಅಂತ